ಗೈಸ್ ಈಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ಅಲ್ಲಿ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೂಪರ್. ಫುಲ್ ಕುದುರೆ ಎಲ್ಲ ಕೆಳಗಡೆ ಬರ್ತಾ ಇದೆ. ನನ್ನ ಮೈ ಮೇಲೆ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿದ್ರೆ ಫುಲ್ ಡೀಪು ರಿವರು, ಮೈ ಮೇಲೆ ಬರುತ್ತೆ ಕುದುರೆ. ಇನ್ನು ಅಲ್ಲಿ ಹೋಗ್ಬೇಕು, ಇನ್ನು ಸುಮಾರಿದೆ. ಸೊ ಫೈನಲಿ 6 ಗಂಟೆ ಆಯಿತು. ಲೈಟ್ ಬೇರೆ ಹಾಕಿದ್ದಾರೆ. ಇನ್ನು 7 ಕಿಲೋಮೀಟ್ರ್ ಇದೆ. ನೋಡಿ ನನ್ನ ಅವಸ್ಥೆ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಫುಲ್ ಮೂಗ್ ಕವರ್ ಮಾಡಿಕೊಂಡು ಸರಿಯಾಗೆಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಫುಲ್ ಕತ್ಲೆ ಆಯಿತು. ಫುಲ್ ಕತ್ಲೆ ಅಂದರೆ ಅರೌಂಡ್ ಇನ್ನು 6 ಗಂಟೆ ಇಲ್ಲ. ನಾನು ಅವಾಗ 6:30 ಅಂದಲ್ಲ, ಸೊ 5:30 ಆಗಿತ್ತು ಅವಾಗ. ಇಲ್ಲಿ 6 ಗಂಟೆ. ನಮ್ಮ ಫ್ರೆಂಡ್ ಇಬ್ಬರು ಮುಂದೆ ಹೋಗಿದ್ದಾರೆ, ಒಬ್ಬರು ವಾಶ್ರೂಮಲ್ಲಿ ಹೋಗಿದ್ದಾರೆ ವಾಶ್ರೂಮಿಗೆ. ಸೊ ಅವ್ರು ಬಂದಮೇಲೆ ಹೋಗೋದೆ. ಕಾಲೆಲ್ಲ ಸಿಕ್ಕಾಪಟ್ಟೆ ನಮ್ಮ ಪ್ಯಾಂಟೆಲ್ಲ ರಾಡಿ ಆಯಿತು. ಸ್ವಲ್ಪ ಕೆಮ್ಮು ಬೇರೆ ಬರ್ತಿದೆ. ಲಿಟ್ರಲಿ ಇನ್ನೂ 7 ಕಿಲೋಮೀಟ್ರ್ ಇದೆ. ಟ್ರೆಕ್ ಮಾಡಲೇಬೇಕು. ಈಗ 6:30 ಆಗಿದೆ ನೋಡಿ. 6:30ಗೆ ಎಷ್ಟು ಕತ್ಲೆ ಆಗಿದೆ ಅಂತ. 6:30ಗೆ ಸಿಕ್ಕಾಬಿಟ್ಟೆ ಕತ್ಲೆ ಆಗಿದೆ. ಫುಲ್ಲು ಚಳಿ. ಇನ್ನು ಅಲ್ಲಿವರೆಗೆ ಹೋಗ್ಬೇಕು ನೋಡಿ. ಅಲ್ಲಿವರೆಗೆ ನನ್ನ ಫ್ರೆಂಡ್ಸ್ ಇಬ್ಬರು ಇಲ್ಲಿದ್ದಾರೆ, ಇನ್ನೊಬ್ಬರು ಹಿಂದೆ ಎಲ್ಲೋ ಬರ್ತಿದ್ದಾರೆ. ಇನ್ನು 6 ಕಿಲೋಮೀಟರ್ ಇದೆ. 6 ಕಿಲೋಮೀಟರ್ಸ್. ಇವತ್ತು ಮುಟ್ತೀವೋ ಇಲ್ಲ. ಹೀಗೆ ಬಾಯಲ್ಲೆಲ್ಲ ಹೋಗೇ ಬರ್ತಿದ್ದಾರೆ. ಗೈಸ್ ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಇನ್ನು 5 ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗು ನೋಡಿ. ಇಲ್ಲಿ ಮೇಲ್ವರೆಗೆ ಹೋಗ್ಬೇಕಿನ್ನು. ಇನ್ನು ಡೌನ್ ಇದೆ. ಈಗ ಇವರೆಲ್ಲ ಹೋಗ್ತಿದ್ದಾರೆ. ಇಲ್ಲಿ ಶಾರ್ಟ್ಕಟ್ಟಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಮಾತಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ. ಅದು ಬೇರೆ ಜ್ವರ ಇತ್ತಲ್ಲ, ಸೊ ಅದಕ್ಕೆ ತುಂಬ ಪೇನ್ ಬರ್ತಾಯಿದೆ. ಮೇಲೆ ಹೋಗಿ ಒಂದು ಸ್ವಲ್ಪ ತಲೆನೋವು ಮಾತ್ರೆ ತೊಗೊಂಡು ಮಲಗಬೇಕು. ಇಲ್ಲಾಂದರೆ ನಾಳೆ ಮತ್ತೆ ದರ್ಶನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾಳೆ ದರ್ಶನ ಮಾಡೋಕ್ಕೆ ಕಷ್ಟ ಆದರೆ ಮತ್ತು ತುಂಬ ತೊಂದರೆ ಆಗುತ್ತೆ. ಸೊ ನಾಡ್ದು ಕೂಡ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅಲ್ಲಿ ಇಬ್ಬರು 4 ಜನ ಕರ್ನಾಟಕದವ್ರು ಸಿಕ್ಕಿದ್ರಲ್ಲ, ಸೊ ಅವರು ಹೇಳಿದ್ರು ಅವ್ರ ಜೊತೆನೇ ಸ್ಟೇ ಮಾಡೋಣ ಅಂತ. ಇನ್ನು 4 ಕಿಲೋಮೀಟ್ರ್ ಇದೆ. ಯಪ್ಪ ಕಾಲೆಲ್ಲ ನೋವು ಬಂದು ಹೋಯ್ತು. ಇಲ್ಲಿ ಯಾವುದೋ ಒಂದು ಸಣ್ಣ ಅಂಗಡಿಲಿ ಕೂತ್ಕೊಂಡು ಬಾಯಲ್ಲಿ ಫುಲ್ ಹೊಗೆ ಬರ್ತಾಯಿದೆ. ಲಿಟ್ರಲಿ ಕಷ್ಟ ಗೈಸ್. ನೈಟ್ ಟ್ರೆಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾರ್ನಿಂಗ್ ಟ್ರೆಕ್ ಮಾಡಿ ನೋಡಿ. ಮಾರ್ನಿಂಗ್ ಬಿಸಿಲಿರುತ್ತೆ ಆದರೂ ಸುಸ್ತಾಗತ್ತೆ. ಬಟ್ ಮಾರ್ನಿಂಗ್ ಟ್ರೆಕ್ ಮಾಡೋದು ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ. ಫೈನಲಿ ಇನ್ನೊಂದು 2 ಕಿಲೋಮೀಟರ್ ಇದೆ. ಇನ್ನೂ 2 ಕಿಲೋಮೀಟರ್ ಇದೆ. ಕ್ಯಾಂಪ್ ತಂದ್ಕೊಂಡಿದ್ದೀನಲ್ಲ, ಟೆಂಪಲ್ ಹತ್ರ ಎಲ್ಲರೂ ಹಾಕಕ್ಕೆ ನೋಡೋಣ ಆಗತ್ತೆ ಇಲ್ಲ ಅಂತ. ಎಲ್ಲ ನೋಡಿ ಹೆಂಗಿದ್ದಾರೆ ಅಂತ ನೋಡಿ. ಅಲ್ಲಿ ಸ್ನೋ ಕಾಣಿಸ್ತಿದೆ. ಸ್ನೋ ಇಲ್ಲ, ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನೂ 2 ಕಿಲೋಮೀಟರ್ ಹೋಗೋಣ. ಹೋಗಿ ಸ್ವಲ್ಪ ಏನಾದ್ರು ತಿಂದು 10 ಗಂಟೆ ಆಗುತ್ತೆ. 10 ಗಂಟೆಗೆ ಮಲಗಿದ್ರೆ ನಾಳೆ ಬೆಳಗ್ಗೆ ದರ್ಶನಕ್ಕೆ ಬೇಗ ಎತ್ಕೋಬೇಕು. ಅದೊಂದು ಬೇರೆ ಇದೆ. ಹೋಗೋಣ. ನೋಡಿ ಅಲ್ಲೇ ಕಾಣ್ತಿರೋದು, ಈ ದೂರದಲ್ಲಿ ಕಾಣ್ತಿದೆ ನೋಡಿ. ಇಲ್ಲಿ ಅಂದರೆ ಅಲ್ಲಿ ಅದೇ ಬಂದುಬಿಟ್ಟು ಟೆಂಪಲ್. ಫೈನಲಿ 8:00 ರೀಚ್ ಆಗಿದ್ದೀವಿ. ಈಗ ತುಂಬ ರೆಸ್ಟ್ ತೊಗೊಂಡು ರೀಚ್ ಆದ್ವಿ. ಸೊ ಅದಕ್ಕೆ ತುಂಬ ಲೇಟ್ ಆಯಿತು. ಬೇಗ ಬರ್ಬೋದಿತ್ತು. ಸೊ ಅಲ್ಲಿ ಸ್ನೋ ಕಾಣ್ತಿದ್ದು ನೋಡಿ, ಅದೇ ಬಂದ್ಬಿಟ್ಟು ಕೇದಾರ್ ಪರ್ವತ. ಸೊ ಈಗ ಕ್ಯಾಂಪ್ನ ಫಿಕ್ಸ್ ಮಾಡಿಬಿಟ್ಟು ಮಲ್ಕೊಳ್ಳೋದೆ. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಬೇಗ ಮಲ್ಕೊಂಡು ನಾಳೆ ಬೇಗ ದರ್ಶನಕ್ಕೆ ಹೇಳಬೇಕು. ಸೊ ಅದಕ್ಕೆ ನೋಡಿ ಅಲ್ಲೇ ಕಾಣ್ತೀವಿ ನಾವು ಟೆಂಪಲ್.
ಫೈನಲಿ ವಿ ರೀಚ್. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಬಂದುಬಿಟ್ಟು ಟೆಂಟಲ್ಲಿ ಸ್ಟೇ ಆಗಿದ್ವಿ. ಸೊ ನಿನ್ನೆ ಬಂದಮೇಲೆ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಚಳಿ ಇತ್ತು. ಮತ್ತು ಸ್ಟೇಗೆ ಸಿಕ್ತು ಟೆಂಟು 250 ರೂಪಾಯಿ ಒಬ್ಬರಿಗೆ. ಟೆಂಟಲ್ಲಿ ಮಲ್ಕೊಂಡಿದ್ವಿ. ಈಗ ಎದ್ದು ಬಂದಿದ್ದೀವಿ. ಸೊ ಈಗ ಟೆಂಪಲ್ ಹತ್ರ ಬಂದಿದ್ದೀವಿ. ಇವತ್ತು ರಾಷ್ಟ್ರಪತಿಯವರು ಬರ್ತಿದ್ದಾರಂತೆ. ಸೊ ಅದಕ್ಕೆ 8:30ವರೆಗೆ ಅವಕಾಶ ಇಲ್ಲ ಅಂತ ಅಂದರು. ಈಗ 8:30 ಮೇಲೆ ಹೋಗಿ ದರ್ಶನ ಮಾಡ್ಬೋದು. VIP ದರ್ಶನ ಏನೋ 5,000 ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಇಷ್ಟಂತ. ಸೊ ಇಲ್ಲಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ವಾಟ್ಸಪ್ ಕಾಲ್ हो रहा है क्या? कॉल ನಾವು ಇಲ್ಲೇ ಹಿಂಗೆ ನಿಂತಿದ್ವಾ. ಸೊ ಇಲ್ಲಿ ಒಂದು ಬಿಲ್ಡಿಂಗ್ ಇತ್ತು. ಸೊ ಅಲ್ಲೆಲ್ಲ ದರ್ಶನಕ್ಕೆ ನಿಂತಿದ್ದಾರೆ ನೋಡಿ ಅಲ್ಲಿ. ಸೊ ಹಿಂಗೆ ಬಂದ್ವಿ ನೋಡಿ. ಇಲ್ಲಿ ಬಿಲ್ಡಿಂಗಿಂದ ಒಂದು ವ್ಯೂ ಇದೆ ಹಿಂಗೆ ಟೆಂಪಲ್ ಫುಲ್ ಅಲ್ಲೇ ಕಟ್ ಮಾಡಿದ್ದಾರೆ. ಅಲ್ಲಿ ತುಂಬ ಜನ ಹೋಗ್ತಿದ್ದಾರೆ ಅಲ್ಲಿ ಟೆಂಪಲ್ ಒಳಗೆ. ಅಲ್ಲಿ ರಾಷ್ಟ್ರಪತಿ ಅವರು ಬರೋದಕ್ಕೆ ಸೊ 9 ಗಂಟೆ ಮೇಲೆ ಎಲ್ಲರಿಗೂ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದನೇ ಯಾರಿಗೂ ಬಿಡ್ತಿಲ್ಲ. ನೀವೇನಾದ್ರು ಬಂದರೆ ಇಲ್ಲಿ ಟೆಂಪಲ್ಲಿಂದ ಈ ಕಡೆನೇ ರೂಮ್ಸ್ ಇದೆ. ಸೊ ಇಲ್ಲಿ ರೂಮ್ಸ್ ಎಲ್ಲ ತಗೊಳ್ಬೋದು. ಇಲ್ಲಿ ರೂಮ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಎಷ್ಟು ಇದೆಯೋ ರೂಮ್ಸಿಗೆ ಯಾರು ಇಲ್ಲ, ಬಟ್ ಇಲ್ಲೇ ರೂಮ್ಸ್ ಇದೆ. ಸೊ ಇಲ್ಲಿ ವ್ಯೂ ಇದೆ ನೋಡಿ, ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ ಗ್ಲೇಷಿಯರ್ಸ್ ಎಲ್ಲ. ಸೊ ಈಗ 9 ಗಂಟೆಗೆ ಬಿಡ್ತಾರಂತೆ. 9 ಗಂಟೆಗೆ ಬಿಟ್ಟ ಮೇಲೆ ಈಗ ದರ್ಶನಕ್ಕೆ ಹೋಗಬೇಕು. ಪ್ರಸಾದ ಎಲ್ಲ ತಗೊಂಡು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚಳಿ, ಏನು ಮಾತಾಡೋಕ್ಕೆ ಆಗ್ತಿಲ್ಲ. ಆಮೇಲೆ ಕೇದಾರ್ನಾಥ್ ಸ್ಟೋರಿ ಹೇಳ್ತೀನಿ ಏನಂತ. ಅಲ್ಲಿ ಝೂಮ್ ಆಗ್ತೀನಿ ನೋಡಿ ಟೆಂಪಲ್. ರಾಷ್ಟ್ರಪತಿಯವರು ಬರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. 9 ಗಂಟೆವರೆಗೆ ಏನಿಲ್ಲ. ಗೈಸ್, ನಾವು ಇರೋ ಟೆಂಟ್ ಬಂದ್ಬಿಟ್ಟು ಇದೆ. ಸೊ ನಾವು ಇಲ್ಲಿ ಇಬ್ಬರು ಸ್ಟೇ ಆಗಿದ್ವಿ. ಸೊ ಅವರು ನಮಗೆ ಕರ್ನಾಟಕದವ್ರು ಸಿಕ್ಕಿದ್ರು ಅಂತ ಹೇಳಿದ್ದಲ್ಲ. ಸೊ ಅವರು ಮತ್ತು ನಾನು ಸ್ಟೇ ಆಗಿದ್ವಿ. ಸೊ ಅವ್ರ ಬ್ಯಾಗು ಇಲ್ಲೇ ಇದೆ, ಒಂದು ಬ್ಯಾಗ್ ಇಲ್ಲೇ ಇದೆ. ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕ್ಯಾರಿ ಮಾಡಿದ್ವಿ. ಸೊ ನನಗೆ ನಿನ್ನೆ ಸ್ವಲ್ಪ ಮೊನ್ನೆಯಿಂದಲೇ ಫೀವರ್ ಬಂದಿತ್ತು. ಸೊ ಅದಕ್ಕೆ ಮೆಡಿಸಿನ್ಸ್ ತೊಗೊತಾ ಇದ್ದೆ ನಿನ್ನೆ. ಈಗ ಸ್ವಲ್ಪ ಆರಾಮಿದ್ದೀನಿ. ಸೊ ಇದೇ ಟೆಂಟು ಎಲ್ಲ ಸ್ವಲ್ಪ ಸ್ನೋ ಇದೆ ನೋಡಿ. ಇಲ್ಲೇ ಶೂ ಇಟ್ಕೊಂಡಿದ್ವಿ ನೋಡಿ. ಓಪನ್ ಮಾಡಿ ತೋರಿಸ್ತೀನಿ ಏನು ಸಕ್ಕತ್ತಾಗಿದೆ ಅಂತ. ಸೆಕೆಂಡ್ ನೋಡಿ, ಇಲ್ಲೆಲ್ಲ ಸ್ನೋ ಕೈ ಮೇಲೆ ನೋಡಿ. ಫುಲ್ ಇಲ್ಲೆಲ್ಲ ಟೆಂಟೇ ಇದೆ. ಈ ಕಡೆ ನೋಡಿ ವ್ಯೂ ಹೇಗಿದೆ. ಕಡೆ ವ್ಯೂ ಮಾತ್ರ ಸೂಪರ್. ಸೊ ಹಿಂಗೆ ಇದ್ವಿ ಟೆಂಟಲ್ಲಿ. ಇಲ್ಲಿ ರಾತ್ರಿ ಚಳಿ ಏನಾಗಿಲ್ಲ, ಬೆಚ್ಚಗೆ ಆಗುತ್ತೆ. ತುಂಬ ಹೊತ್ಕೊಳ್ಳೋಕ್ಕೆಲ್ಲ ಇಲ್ಲಿ ರಗ್ಸ್ ಎಲ್ಲ ಇದೆ. ಥಂಡಿ ಮಾತ್ರ ಮೂಗಲ್ಲಿ ಸೋರ್ತಾ ಇದೆ, ಯಾಕಂದರೆ ಫುಲ್ ವೆದರು ಕೋಲ್ಡ್ ಇದೆಯಲ್ಲ. ಸೊ ಅದಕ್ಕೆ ಫುಲ್ಲು ಮೂಗಲ್ಲಿ ಸುರಿತಾ ಇದೆ. ಈಗ ದೇವಸ್ಥಾನದ ಹತ್ತಿರ ಹೋಗಿ ಬಂದ್ವಿ. ಸೊ ಅಲ್ಲಿ ರಾಷ್ಟ್ರಪತಿಯವರು ಬರೋದ್ರಿಂದ ಸ್ವಲ್ಪ 9 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಫ್ರೆಂಡ್ ಎಲ್ಲ ಸ್ನಾನ ಮಾಡೋಕ್ಕೆ ಬಂದರು. ಸೊ ಅವರು ಸ್ನಾನ ಮಾಡ್ತಿದ್ದಾರೆ. ಸೊ ಅವರು ಸ್ನಾನ ಮಾಡಾದ್ಮೇಲೆ ಹೋಗೋದೆ ಮತ್ತೆ ರಿಟರ್ನು. ಈಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು 8 ಗಂಟೆ 3 ನಿಮಿಷ ಆಗಿದೆ. ನಾವು ಎದ್ದಿರೋದು ಬಂದುಬಿಟ್ಟು 6:30ಗೆ ಎದ್ದಿದ್ದೀವಿ. ಇಲ್ಲೇ ಒಂದು ಹೋಟೆಲ್ ಇದೆ, ಅವರು ಬಿಸಿನೀರು ಕೊಟ್ಟರು. 1 ಬಕೆಟ್ ಬಿಸಿ ನೀರಿಗೆ 100 ರೂಪಾಯಿ ತೊಗೊಂಡ್ರು. ಸೊ ಎಲ್ಲದೂ ದುಡ್ಡೆ. VIP ದರ್ಶನ ಕೇಳಿದ್ವಿ. ಒಬ್ರಿಗೇನೋ 5,000 ಅಂದರು, ಮತ್ತೊಬ್ಬರು 2,500 ಅಂತ ಅಂದರು. ಗೊತ್ತಿಲ್ಲ ಎಷ್ಟಂತ.
ಹೋಗು ಎನ್ಕ್ವೈರಿ ಮಾಡೋಣ. ಬಂದರೆ ಟೆಂಟಿನಲ್ಲಿ ಸ್ಟೇ ಆಗಿ ಚೆನ್ನಾಗಿದೆ. ಕೊನೆಗೂ ದರ್ಶನಕ್ಕೆ ಹೋಗ್ತಾ ಇದ್ವಿ. ಅಂತೂ 9 ಗಂಟೆಗೆ ದರ್ಶನಕ್ಕೆ ಬಿಟ್ಟರು. ರಾಷ್ಟ್ರಪತಿಯವರು ಬಂದು ಹೋಗಿರೋದ್ರಿಂದ ತುಂಬ ಲೇಟ್ ಆಯಿತು. ಲೈನು ತುಂಬ ಉದ್ದ ಇದೆ. ಇನ್ನೊಂದು 10 ನಿಮಿಷದಲ್ಲಿ ದರ್ಶನ ಆಗ್ಬೋದು. ಕೊನೆಗೂ ದರ್ಶನ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಕರ್ನಾಟಕದವ್ರು ಸಿಕ್ಕಿದ್ರು ಅಂದಲ್ಲ, ಸೊ ದರ್ಶನ ಆಯ್ತು. ಈಗ ಚೆನ್ನಾಗಾಯಿತು ದರ್ಶನ. ಇದರಲ್ಲಿ ಎಷ್ಟು ಒಂದು 4ರಿಂದ 5 ಸಲ ಮುಟ್ಟಿದ್ದೀನಿ ನಾನು ಮೂರ್ತಿನ. ಲಿಟ್ರಲಿ ಸೂಪರ್ ಅಂದರೆ ಸೂಪರ್ ಆಯಿತು ದರ್ಶನ ಮಾತ್ರ. ಜೀವನ ಸಾರ್ಥಕ ಆದಂಗೆ ಆಯಿತು ಒಂದ್ಸಲ ನೋಡಿ. ಜೀವನ ಸಾರ್ಥಕ ಆಯಿತು. ಈ ಟೆಂಪಲ್ದು ಕಲ್ಲು ಬಂದುಬಿಟ್ಟು, ಆ ಕಲ್ಲು ಎಲ್ಲಿಂದ ಬಂತಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಈ ಕಲ್ಲು ಸುತ್ತಮುತ್ತಲು ಎಲ್ಲೂ ಸಿಗಲ್ಲ ಅಂತೆ. ಎಷ್ಟು ರಶ್ ಇದೆ ನೋಡಿ, ಫುಲ್ ರಶ್ಶು. ತುಂಬ ಅಂದರೆ ತುಂಬ ರಶ್ ಇದೆ. ಫೈನಲಿ ಅಲ್ಲಿ ದರ್ಶನ ಎಲ್ಲ ಮಾಡಿಬಿಟ್ಟು ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ತುಂಬ ಜನ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೂಡ ಆಗಿಲ್ಲ. ಆಮೇಲೆ ಆ ಕಡೆ ಹೋದರೆ ನೋಡಿ, ಟೆಂಪಲ್ ಎಲ್ಲಿದೆ ಅಂದರೆ, ಟೆಂಪಲ್ ಬಂದ್ಬಿಟ್ಟು ಅಲ್ಲಿ ಕಾಣ್ತಾ ಇದೆ, ಅದೇ ಬಂದ್ಬಿಟ್ಟು ಟೆಂಪಲ್ಲು. ಸೊ ನಾವೀಗ ಬಂದಿರೋದು GMVNಗೆ. ಸೊ ನನಗೆ ಕರ್ನಾಟಕದವರು 4 ಜನ ಸಿಕ್ಕಿದ್ರು ಅಂದಲ್ಲ, ಸೊ ಅವ್ರ ಜೊತೆ ನಾನು ಬಂದೆ. ಸೊ ಅವರೇ ಬುಕ್ ಮಾಡಿದರು. ನಾನು ಅವ್ರ ಜೊತೆ ಸ್ಟೇ ಮಾಡ್ತಾ ಇದ್ದೀನಿ. ಇವತ್ತು ಸ್ಟೇ ಮಾಡ್ತಾ ಇದ್ದೀನಿ. ಸೊ ನಾವು ನಿನ್ನೆ ರಾತ್ರಿ ಬಂದಿದ್ದು, ನಿನ್ನೆ ರಾತ್ರಿ ಸ್ಟೇ ಆದ್ವಿ. ಇವತ್ತು ದರ್ಶನ ಎಲ್ಲ ಮಾಡಿದ್ವಿ. ಈಗ ಭೈರವ್ ಬಾಬಾ ಮಂದಿರ ಅಲ್ಲಿದೆ ನೋಡಿ, ಸೊ ಅಲ್ಲೂ ಹೋಗಬೇಕು ನೋಡಿ. ಹೆಲಿಕಾಪ್ಟರ್ ಎಷ್ಟು ಓಡಾಡ್ತಿವೆ ಅಂತ, ಒಂದಾದ್ಮೇಲೆ ಒಂದು ತುಂಬ ಹೆಲಿಕಾಪ್ಟರ್ಸ್ ಬರ್ತಾ ಇದೆ. ಸೊ ಈಗ GMVNಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಸ್ಟೇ ಆಗಿ, ಅಂದರೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ. ಯಾಕಂದರೆ ನಿನ್ನೆ ತುಂಬ ಟ್ರೆಕ್ಕಿಂಗ್ ಮಾಡಿರೋದ್ರಿಂದ ಸುಸ್ತು ತುಂಬ ಆಗಿದೆ. ಈಗ ಕೇದಾರ್ನಾಥ್ದು ಸ್ಟೋರಿ ಹೇಳ್ತೀನಿ. ಈ ಕೇದಾರ್ನಾಥ್ದು ಟೆಂಪಲ್ನ ಬಿಲ್ಡ್ ಮಾಡಿರೋದು ಬಂದ್ಬಿಟ್ಟು 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರವರು ಈ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಪುರಾಣದ ಪ್ರಕಾರ ಪಾಂಡವರು ಮಹಾಭಾರತದ ಯುದ್ಧ ಮುಗಿದ ಮೇಲೆ ತಮ್ಮ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನ ಹುಡ್ಕೊಂಡು ಹೋಗ್ತಾರೆ. ಆವಾಗ ಶಿವ ಬಂದ್ಬಿಟ್ಟು ಅವರಿಂದ ತಪ್ಸ್ಕೊಂಡು ಗುಪ್ತ ಕಾಶಿಗೆ ಬರ್ತಾನೆ. ಗುಪ್ತ ಕಾಶಿಗೆ ಅದು ಗೊತ್ತಾಗಿ ಪಾಂಡವರು ಗುಪ್ತ ಕಾಶಿಗೆ ಬರ್ತಾರೆ. ಗುಪ್ತ ಕಾಶಿಯಿಂದ ಶಿವ ಮತ್ತೆ ಇಲ್ಲಿ ಕೇದಾರ್ನಾಥ್ಗೆ ಬರ್ತಾರೆ. ಕೇದಾರ್ನಾಥ್ಗೆ ಬಂದು ಒಂದು ಎತ್ತಿನ ರೂಪದಲ್ಲಿ ಶಿವ ಎತ್ತಿನ ರೂಪದೊಳಗೆ ಹೋಗ್ಬಿಡ್ತಾನೆ. ಮತ್ತೆ ಅವರಿಗೆ ಭೀಮಂಗೆ ಗೊತ್ತಾಗತ್ತೆ. ಆವಾಗ ಭೀಮ ದೊಡ್ಡ ಬೆಟ್ಟದಷ್ಟು ದೊಡ್ಡ ಆಗಿ ಆವಾಗ ಎಲ್ಲ ದನ ಕೂಡ ಹೆದರಿ ಓಡೋಗುತ್ತೆ. ಆವಾಗ ಒಂದು ಎತ್ತು ಮಾತ್ರ ನಿಂತ್ಕೊಂಡಿರುತ್ತೆ. ಆವಾಗ ಗೊತ್ತಾಗತ್ತೆ ಇವನೇ ಮಹಾದೇವ ಅಂತ. ಆವಾಗ ಶಿವನನ್ನ ಹಿಡಿಲಿಕ್ಕೆ ಹೋದಾಗ, ಅಂದ್ರೆ ಎತ್ತನ್ನ ಹಿಡಿಲಿಕ್ಕೆ ಹೋದಾಗ ಶಿವ ಭೂಮಿಯೊಳಗೆ ಹೊರಟೋಗ್ಬಿಡ್ತಾನೆ. ಆಗ ಅವನ ಭುಜ ಇರತ್ತಲ್ಲ, ಅಂದ್ರೆ ಎತ್ತಿಂದು ಡುಬ್ಬ ಅಂತಾರಲ್ಲ, ಸೊ ಅದು ಕೈಗೆ ಸಿಕ್ಬಿಡತ್ತೆ, ಅದು ಬಂದ್ಬಿಡತ್ತೆ. ಅದೇ ಮೂರ್ತಿ ಈ ಕೇದಾರ್ನಾಥಲ್ಲಿ ಇರೋದು ಲಿಂಗದ ರೂಪದಲ್ಲಿ. ಸೊ ಅದನ್ನ ಫೋಟೋ ಹಾಕ್ತೀನಿ ನೋಡಿ ಇಲ್ಲಿ. ಇದೇ ಬಂದ್ಬಿಟ್ಟು ಕೇದಾರ್ನಾಥ್ದು ಲಿಂಗ. ಸೊ ಒಳಗಡೆ ಫೋಟೋ ಎಲ್ಲ ತೆಗಿಯಕ್ಕೇನು ಕೊಡಲ್ಲ, ಜಸ್ಟ್ ಅದೇನು ಮೊಬೈಲ್ ಹೀಗೆ ಹಿಡ್ಕೊಂಡು ತೆಕ್ಕೊಂಡ್ಬಿಟ್ಟೆ. ಮತ್ತೆ ಅವಾಗ ಅದನ್ನ ಹಿಡ್ಕೊಂತಾನಲ್ಲ, ಡುಬ್ಬ ಹಿಡ್ಕೊಂತಾನೆ, ಅದೇ ಇಲ್ಲಿ ಮೂರ್ತಿ ಆಗಿರೋದು. ಶಿವಂದು ಡುಬ್ಬ ಭಾಗ ಕೇದಾರ್ನಾಥ್ದಲ್ಲಿ ಇದೆ. ಮಧ್ಯಮ ಭಾಗ ಅಂದ್ರೆ ಅದು ಬಂದ್ಬಿಟ್ಟು ಮಧ್ಯಮಹೇಶ್ವರದಲ್ಲಿದೆ. ರುದ್ರನಾಥದಲ್ಲಿ ಅವನ ತಲೆ ಅಂದ್ರೆ ಶಿರ ಭಾಗ ಇದೆ. ಮತ್ತೆ ಉಳಿದಿದ್ದು ಪಶುಪತಿನಾಥ ಮತ್ತೆ ಕಲ್ಪೇಶ್ವರದಲ್ಲಿದೆ. ಪಶುಪತಿನಾಥ ಬಂದ್ಬಿಟ್ಟು ನೇಪಾಳದಲ್ಲಿರೋದು. ಸೊ ಇದು ಬಂದ್ಬಿಟ್ಟು ಕೇದಾರ್ನಾಥ್ದು ಹಿಸ್ಟ್ರಿ.
ಸೊ ನನಗೆ ನಾನು ತಿಳ್ಕೊಂಡಿರೋದು ಇಷ್ಟೇ ಹಿಸ್ಟ್ರಿ ಕೇದಾರದ್ದು. ಭೈರವ್ ಬಾಬಾ ಮಂದಿರ್ಗೆ ಹೋಗ್ಬೇಕು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಭೈರವ್ ಬಾಬಾ ಮಂದಿರ. ಅಲ್ಲಿ ಹೋಗ್ಬೇಕು. ಈಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ. ಇದೇ ಬಂದ್ಬಿಟ್ಟು GMVN. ನೀವೇನಾದ್ರೂ ಬರ್ತಿದ್ದೀರಾ ಅಂದ್ರೆ GMVN ಅಲ್ಲಿ ಮೊದಲೇ ಬುಕ್ ಮಾಡ್ಕೊಬನ್ನಿ, ಚೆನ್ನಾಗಿರುತ್ತೆ. ಯಾಕಂದ್ರೆ ಟೆಂಟ್ಸ್ ಎಲ್ಲ ಕೊಡ್ತಾರೆ, ಫುಲ್ ಬೆಚ್ಚಗಿರುತ್ತೆ. ಇಲ್ಲಿ ತುಂಬಾ ಅಂದರೆ ತುಂಬ ಚಳಿ ಇರುತ್ತೆ. ನಾವು ನಿನ್ನೆ ಟೆಂಟ್ ಬುಕ್ ಮಾಡಿರೋದು 250 ರುಪೀಸ್ಗೆ. ಚೆನ್ನಾಗಿತ್ತು, ಬೆಚ್ಚಗಾಗಿತ್ತು, ಅಷ್ಟೆಲ್ಲ ಏನು ಸರಿ ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲ. ಈಗ ಅಲ್ಲಿ ಹೋಗೋಣ ಬನ್ನಿ, ಭೈರವ್ ಬಾಬಾ ಮಂದಿರ. ಗೈಸ್, ಇಲ್ಲಿಂದ ಭೈರವ್ ಬಾಬಾ ಮಂದಿರ ಸ್ಟಾರ್ಟು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ, ಒಂದು ಗಂಟೆ ಹೊರಬಿಟ್ಟು ನೋಡಿ. ಅಲ್ಲಿ ಸ್ನೋ ಏನು ಸಕ್ಕತ್ತಾಗಿ ಕಾಣ್ತಿದೆ. ಇಲ್ಲಿ ಪೂರಾ ಫಾಗಿ ತುಂಬ್ಕೊಬಿಟ್ಟಿದೆ, ಕಾಣ್ತಾನೆ ಇಲ್ಲ ಏನು. ಇಲ್ಲೂ ಕೂಡ ಕ್ಯಾಂಪ್ ಸೈಟ್ಸ್ ಇದೆ ನೋಡಿ. ಇಲ್ಲಿ ಎಲ್ಲ ಕಡೆ ಕ್ಯಾಂಪ್ ಸೈಟ್ಸ್, ಎಲ್ಲಿ ನೋಡಿದ್ರು ಕ್ಯಾಂಪ್ ಸೈಟ್. ಆಲ್ಮೋಸ್ಟ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ, ಹೋಗೋಣ. ನೋಡಿ, ಇಲ್ಲಿಂದ ಟೆಂಪಲ್ ಕಾಣಲ್ಲ, ಅಲ್ಲಿದೆ ನೋಡಿ ಟೆಂಪಲ್, ಅದೇ ಟೆಂಪಲ್. ನಮ್ಮ ಫ್ರೆಂಡ್ಸ್ ಇಬ್ಬರು ಹೋಗ್ತಿದ್ದಾರೆ, ಒಬ್ಬರಿಗೆ ಆರಾಮಿಲ್ಲ, ಸೊ ಅದಕ್ಕೆ ಅವರು ಅಲ್ಲೇ ರೆಸ್ಟ್ ಮಾಡ್ತಿದ್ದಾರೆ ಟೆಂಟಲ್ಲಿ. ಇನ್ನಿಬ್ಬರು ಇನ್ನೂ ಬಂದರು. ಫೈನಲಿ ಭೈರವ್ ಮಂದಿರ ರೀಚ್ ಆಗಿದ್ದೀವಿ. ಅಲ್ಲೇ ಇರೋದು ಭೈರವ್ ಮಂದಿರ. ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ಇದೆ ಭೈರವ್ ಬಾಬಾ ಮಂದಿರ ನೋಡಿ. ಇಲ್ಲಿಂದ ಹೆಲಿಪ್ಯಾಡ್ ಕೂಡ ಕಾಣುತ್ತೆ. ಬಾಯ್ ಬೇಟ, ಬಾಯ್ ಬಾಯ್. ಗೈಸ್, ಈ ಭೈರವ್ ಬಾಬಾ ಮಂದಿರ ಇದೆ ನೋಡಿ. ಇದು ಬಂದ್ಬಿಟ್ಟು ಏನಂದರೆ ಕೇದಾರ್ನಾಥ್ ಮಂದಿರನ್ನು ಕ್ಷೇತ್ರಪಾಲವಾಗಿ ಕಾಯ್ತಿರೋದು. ಯಾವುದೇ ದೇವಸ್ಥಾನ ಆದರೂ ಒಂದು ಕ್ಷೇತ್ರಪಾಲವಾಗಿ ಕಾಯ್ತಿರೋದು ಇದ್ದೇ ಇರುತ್ತೆ. ಸೊ ಕೇದಾರ್ನಾಥ್ ಟೆಂಪಲ್ಗೆ ಭೈರವೇಶ್ವರ ಕ್ಷೇತ್ರಪಾಲವಾಗಿ ಕಾಯ್ತಿರೋದು. ನೀವೇನಾದರೂ ಕೇದಾರ್ನಾಥ್ ಮಂದಿರ ವಿಸಿಟ್ ಮಾಡಿ, ಇಲ್ಲಿ ಭೈರವ್ ಬಾಬಾ ಮಂದಿರ ಬಂದಿಲ್ಲ ಅಂದರೆ ನಿಮಗೆ ಯಾತ್ರೆ ಕಂಪ್ಲೀಟ್ ಆಗಿಲ್ಲ ಅನ್ನೋ ಅರ್ಥ ಅಂತ ನಂಬಿಕೆಯೂ ಇದೆ. ಸೊ ಅಂದರೆ ನೀವು ಕೇದಾರ್ನಾಥ್ ಟೆಂಪಲ್ನ ವಿಸಿಟ್ ಮಾಡಿ ಭೈರವ್ ಬಾಬಾ ಮಂದಿರಕ್ಕೆ ಬಂದಿಲ್ಲ ಅಂದರೆ ಯಾತ್ರೆ ಅಪೂರ್ಣ ಅನ್ನೋ ನಂಬಿಕೆಯೂ ಇದೆ. ಗೈಸ್, ಫೈನಲಿ ಈಗ ಇಲ್ಲಿ ಭೈರವ್ ಬಾಬಾ ಮಂದಿರಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ವ್ಯೂ ನೋಡಿ, ಏನು ಸಕ್ಕತ್ತಾಗಿ ಕಾಣ್ತದೆ. ಈ ಕಡೆ ವ್ಯೂ ನೋಡಿ. ಇದೇ ಬಂದ್ಬಿಟ್ಟು ಭೀಮಶಿಲಾ. ಈ ಭೀಮಶಿಲಾ ಹೆಂಗೆ ಇಲ್ಲಿ ಬಂತು ಅಂದರೆ 2013ರಲ್ಲಿ ಫ್ಲಡ್ ಆಯ್ತಲ್ಲ, ಕೇದಾರ್ನಾಥ್ ಫ್ಲಡ್ಡು. ಆವಾಗ ಅಲ್ಲಿ ಗುಡ್ಡದಿಂದ ನೀರು ಬರ್ತಾ ಇತ್ತಲ್ಲ, ಆವಾಗ ಈ ಮಂದಿರನ ಈ ಕೇದಾರ್ನಾಥ್ ಟೆಂಪಲ್ನ ಕೊಚ್ಕೊಂಡು ಹೋಗುತ್ತೆ ಅಂತ, ಅಂದರೆ ದೇವ್ರ ಶಕ್ತಿಯಿಂದನೇ ಆ ಕಡೆಯಿಂದ ಗುಡ್ಡದಿಂದ ಒಂದು ಕಲ್ಲು ಬಂದು ಇಲ್ಲಿ ನಿಂತ್ಕೊಂಡಿತ್ತು. ಆವಾಗ ಆ ನೀರು ಬರೋದೆಲ್ಲ ಟೆಂಪಲ್ಗೆ ತಗೋದ್ಬಿಟ್ಲು. ಈ ಕಡೆ ಆ ಕಡೆ ಎರಡು ಭಾಗ ಆಗಿ ನೀರೆಲ್ಲ ಹರಿದೋಯ್ತು. ಇದು ಅದಕ್ಕಾಗಿ ಇದನ್ನ ಭೀಮಶಿಲಾ ಅಂತ ಕರೀತಾರೆ. ಇದು ಹಿಂದ್ಗಡೆ 2013ರಲ್ಲಿ ಪ್ರೊಟೆಕ್ಟ್ ಆಗಿರೋದು, ಟೆಂಪಲ್ಗೆ ಪ್ರೊಟೆಕ್ಟ್ ಆಗಿರೋದಕ್ಕೆ ಬಂದಿರೋದು ಇದೇ ಭೀಮಶಿಲಾ. ಸೊ ಈಗ 6 ಗಂಟೆಗೆ ಮಂಗಳಾರತಿ ಇದೆ. ಆರತಿ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡೋದೆ.
ಈ ಕೇದಾರ್ನಾಥ್ ವ್ಲಾಗು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.